ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ನಾನಂತೂ ಹೈದ್ರಾಬಾದಿಂದ ಅನಂತಪುರಕ್ಕೆ ಬಂದಿದ್ದೆ. ಸೊ ಇಲ್ಲಿ ಒಂದು ಹಬ್ಬ ನಡೆಯುತ್ತೆ. ಏನಂದರೆ ಸಣ್ಣ ಪಿರ್ಲ್ ಹಬ್ಬ ಅಂತ. ಇದು ಸಣ್ಣ ಮೊಹರಂ ಥರನೇ. ಏನಂದರೆ ದೇವ್ರನ್ನ ಎತ್ತಾರೆ, ಅಂದರೆ ಎತ್ಕೊತಾರೆ ಮೈ ಮೇಲೆ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡೋಕ್ಕಂತೂ. ಸೊ ಇದು ಮುಸ್ಲಿಮ್ಸ್ ಹಬ್ಬ. ನಮ್ಮ ಅತ್ತೆ ಬನ್ನಿ, ಚೆನ್ನಾಗಿರುತ್ತೆ ನೋಡೋಕ್ಕೆ. ಮೊಹರಂ ಅಂದರೆ ಒಬ್ರೊಬ್ಬರು ತುಂಬ ಚೆನ್ನಾಗಿ ಆಚರಿಸ್ತಾರೆ. ಈವನ್ ಹಿಂದೂಸೂ ಈ ಹಬ್ಬನ ಆಚರಿಸ್ತಾರೆ. ಅಂದರೆ ಆ ದೇವ್ರ ಮೇಲೆ ಸ್ವಲ್ಪ ನಂಬಿಕೆ ಅನ್ನೋದು ಇರುತ್ತೆ. ಸೊ ನಾವು ಹೋಗಿದ್ವಿ ಫ್ರೆಂಡ್ಸ್ ಪಿರ್ಲ್ ಹಬ್ಬಕ್ಕೆ. ಸೊ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಎಷ್ಟು ಜನ ಬಂದಿದ್ದರು ಅಂದರೆ ಹಬ್ಬ, ನನಗೆ ಸ್ಪೇಸೇ ಸಿಕ್ಕಿಲ್ಲ, ಹಾಗಿತ್ತು ಇದು ನಮ್ಮ ದೇವ್ರನ್ನ ನೋಡೋಕ್ಕಂತೂ. ನಾವು ದೇವ್ರನ್ನ ನೋಡಿದಂದರೆ ಬೀಬಿ ಫಾತಿಮಾ ದೇವ್ರಂತ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತೊಗೊಂಡು ಬಂದ್ವಿ. ಸೊ ಇಲ್ಲೂ ಒಬ್ರೊಬ್ಬರು ಒಂದೊಂದು ದೇವರಿದ್ದಾರೆ ಫ್ರೆಂಡ್ಸ್. ಹುಸೇನ್ ಅನ್ನೋರಿದ್ದಾರೆ, ಮತ್ತು ಇನ್ನೂ ಯಾರ್ಯಾರೋ ಇದ್ದಾರೆ, ನನಗೆ ಅವರೆಲ್ಲ ಯಾರು ಅಂತ ಗೊತ್ತಿಲ್ಲ. ಸೊ ಈ ಥರ ಜಾತ್ರೆ ಥರ ಇರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಶಾಪಿಂಗು. ಮಕ್ಕಳದಂತೂ ಗೊತ್ತಲ್ಲ ಫ್ರೆಂಡ್ಸ್, ಜಾತ್ರೆ ಅಂದರೆ ಹೇಗಿರುತ್ತೆ ಅಂತ. ಸೊ ನೋಡಿ, ನನ್ನ ಮಗಳಂತೂ ಸೊ ನಮ್ಮ ಅತ್ತೆ ಏನೋ ಬೇಡ್ಕೊಂಡಿದ್ರಂತೆ. ಸೊ ಅದಕ್ಕೆ ಬನ್ನಿ ಅಂತ ಕರೆದಿದ್ರು. ಸೊ ಅದಕ್ಕೆ ನಾವು ಎಲ್ಲ ಮುಗಿಸಿ ಬಂದಿದ್ವಿ. ಸೊ ಈ ದೇವ್ರಿಗೆ ಮೇಯ್ನ್ ಬಂದುಬಿಟ್ಟು ನಾವು ಸಕ್ಕರೆ ಕೊಡ್ತೀವಿ. ಹೋಗ್ಬಿಟ್ಟು ಸಕ್ಕರೆ ಕೊಟ್ಟು ಆಶೀರ್ವಾದ ಎಲ್ಲ ತೊಗೊಂಡು ಬಂದ್ವಿ ಫ್ರೆಂಡ್ಸ್. ಸೊ ದೇವರ ಆಶೀರ್ವಾದನೂ ತೊಗೊಂಡ್ವಿ ನಾವು. ತುಂಬ ಚೆನ್ನಾಗಿತ್ತು. ಸೊ ನೋಡಿ, ಇವರೇ ನಮ್ಮ ಬೀಬಿ ಫಾತಿಮಾ ದೇವರು. ಸೊ ನಾವು ಎಲ್ಲರೂ ಹೋಗಿದ್ವಿ. ನಮ್ಮ ಮಾವ, ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ, ಚಿಕ್ಕಪ್ಪ, ಮತ್ತು ನನ್ನ ಮೈದನ, ಮತ್ತು ನನ್ನ ಸಿಸ್ಟರ್, ಮತ್ತು ನನ್ನ ಆದ್ಮಿ, ಎಲ್ಲರೂ, ನನ್ನ ತಂಗಿ, ಎಲ್ಲರೂ ಬಂದಿದ್ದರು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇನ್ನು ನಾಳೆ ಬೆಳಗ್ಗೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತಂತೆ. ಏನಂದರೆ 5 o'clock ಸ್ಟಾರ್ಟ್ ಆಗುತ್ತೆ. 5 to 9 o'clockವರೆಗೂ ಇರುತ್ತಂತೆ. ಏನು ಅಂದರೆ ಬೆಂಕಿಯಲ್ಲಿ ನಡ್ಕೊಂಡು ಹೋಗೋದು. ಅಂದರೆ ಆ ದೇವ್ರನ್ನ ಎತ್ಕೊಂಡಿರ್ತಾರಲ್ವ, ಅವರು ದೇವ್ರನ್ನ ಎತ್ಕೊಂಡು ಆ ಬೆಂಕಿಯಲ್ಲಿ ನಡೆಯೋದು. ಅಂದರೆ ಯಾರ್ಯಾರು ಏನೇನು ಬೇಡ್ಕೊಂಡಿರ್ತಾರೆ, ಸೊ ಆ ಬೆಂಕಿಯಲ್ಲಿ ನಡ್ಕೊಂಡು ಹೋಗೋದು ಅದೆಲ್ಲ ಇರುತ್ತೆ ಫ್ರೆಂಡ್ಸ್.